ಆಕಾಶವಾಣಿ ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬೇಸಿಗೆ ಸಂದರ್ಭದಲ್ಲಿ ಜಲಚರಗಳಿಗೆ ಬೇಕಾದ ಜಲಮೂಲಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು, ಈ ಕುರಿತು ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಬೇಸಿಗೆ ಹತ್ತಿರ ಬಂದಾಗೆ ನೀರಿನ ಮೂಲಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೆಲವೊಂದು ಈ ಜಲಚರಗಳಿಗೆ ಸಂಬಂಧಪಟ್ಟಾಗೆ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಮತ್ತು ಮಳೆಗಾಲ ಪ್ರಾರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿರೋದ್ರಿಂದ ಮೀನು ಕೃಷಿಗೂ ಕೂಡ ನಮ್ಮ ರೈತ ಬಾಂಧವರು ತಯಾರು ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನಾ ಕೆ ಭರತ್ ಅವರು. ನಮಸ್ಕಾರ ಮಿಲನಾ ಭರತ್ ಅವರೇ. ನಮಸ್ತೆ ಸರ್. ಪ್ರಾರಂಭದಲ್ಲಿ ನಾವು ಈ ಮಹಶೀರ್ ಮೀನು ಬಗ್ಗೆ ಕೇಳ್ತಾ ಇರ್ತೀವಿ. ಇದೊಂದು ಪಾರಂಪರಿಕ ಮೀನು, ಅಳಿವಿನ ಅಂಚಿನಲ್ಲಿರುವಂಥ ಮೀನು ಅಂತ ಅಂದು. ಇದರ ಒಂದು ಸಂರಕ್ಷಣೆಯ ಅಗತ್ಯ ಏನು, ಇದರ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ಹಾಂ ಸರ್, ಈ ಮಹಶೀರ್ ಅನ್ನೋದು ಒಂದು ಕೋಲ್ಡ್ ವಾಟರ್ ಫಿಶ್ ಅಂತ ಹೇಳಿ ಕರೀತಾರೆ. ನಮ್ಮ ಕಾವೇರಿ ನದಿಯನ್ನು ನೈಸರ್ಗಿಕವಾಗಿ ಆವಾಸ ತಾಣವಾಗಿ ಸ್ವೀಕಾರ ಮಾಡಿರುವಂತಹ ಒಂದು ಮೀನು. ಇದು ಹೇಗೆ ಅಂದರೆ, ನಾವು ನಮ್ಮ ಕೆರೆಗಳಲ್ಲಿ ಏನು ಬೆಳೆಸ್ತೇವೆ, ಕಾರ್ಪ್ ಜಾತಿ ಅಥವಾ ಮಿನ್ನೋ ಜಾತಿಯ ಮೀನುಗಳಿದಿಂತವೆ, ಕಟ್ಲಾ, ರೋಹು, ಸಾಮಾನ್ಯ ಗಿಂಡೆ, ಆ ವೆರೈಟಿಯ ಕುಟುಂಬಕ್ಕೆ ಸೇರಿದಂತಹ ಮೀನೇ ಇದು. ಇದು ಕೇವಲ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ಮಾತ್ರ ಅಲ್ಲ, ದಕ್ಷಿಣ ಏಷ್ಯಾದ ಚೀನಾ, ಪಾಕಿಸ್ತಾನ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್ ಮುಂತಾದ ದೇಶಗಳಲ್ಲಿ ಕೂಡ ಇದು ಕಂಡುಬರುತ್ತೆ. ಮಹಾಶಿರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಎರಡು ವಾದ ಇದೆ. ಒಂದು, ಮಹಾ ಮತ್ತು ಶಿರ, ದೊಡ್ಡದಾದ ತಲೆಯನ್ನು ಹೊಂದಿರುವಂತಹ ಮೀನು ಅಂತ. ಇನ್ನೊಂದು, ಅದರ ಹುರುಪೆಗಳು ಅಂದ್ರೆ ಸ್ಕೇಲ್ ಅಂತ ಏನ್ ಕರಿತೀವಿ, ಉಳಿದ ಕಾರ್ಪ್ ಜಾತಿಗೆ ಸೇರಿದ ಮೀನುಗಳಿಗಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನ ಮಹಾಶಿರ ಮೀನು ಅಂತ ಕರಿತೇವೆ ಅಂತ ಹೇಳಿ. ಇದನ್ನ ಬಹಳಷ್ಟು ಕಡೆ ದೇವರ ಮೀನು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವ ದೇವಾಲಯಗಳು ನದಿ ತೀರದಲ್ಲಿದೆಯೋ, ಯಾವ ದೇವಾಲಯಗಳಲ್ಲಿ ಪುಷ್ಕರಣಿಗಳಿದ್ದಾವೋ ಅಲ್ಲಿ ನಾವು ಈ ಮೀನನ್ನ ಹೆಚ್ಚಾಗಿ ಕಂಡುಬರುತ್ತೆ. ಕಾರಣ ಇಷ್ಟೇ, ಇದು ಒಂದು ಇಂಡಿಕೇಟರ್ ಸ್ಪೀಸೀಸ್. ಅಂದ್ರೆ ಯಾವ ನೀರು ಪರಿಶುದ್ಧವಾಗಿರುತ್ತೋ ಅಲ್ಲಿ ಮತ್ತು ಎಲ್ಲಿ ಅದಕ್ಕೆ ತುಂಬಾ ರಕ್ಷಣೆ ಸಿಗತ್ತೆ ಅಂತ ಅನ್ಸುತ್ತೋ ಅಲ್ಲಿ ತುಂಬಾ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ತವೆ. ದೇವಾಲಯಗಳು ಇರುವ ಸ್ಥಳಗಳಲ್ಲಿ ನಾವು ಮೀನು ಹಿಡಿಯೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡೋದಿಲ್ಲ. ಅದಕ್ಕೆ ಆಹಾರಕ್ಕೆ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಸ್ವಚ್ಛಂದವಾಗಿ ಇರ್ತವೆ. ಅದಕ್ಕಾಗಿ ಅದು ದೇವರ ಮೀನು ಅಂತಾನೆ ಪರಿಗಣನೆಗೆ ಬಂದ್ಬಿಟ್ಟಿದೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಸರ್? ಇದು ತುಂಗಾ ನದಿ, ಕುಮಾರಧಾರಾ ನದಿ, ನೇತ್ರಾವತಿ, ಕಾವೇರಿ ನದಿಯಲ್ಲಿ ಕಂಡುಬರುತ್ತೆ. ಉತ್ತರಾಖಂಡ, ಅರುಣಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಅಸ್ಸಾಂ, ಆ ರಾಜ್ಯಗಳಲ್ಲಿ ಕೂಡ ಈ ಮೀನುಗಳು ಕಂಡುಬರುತ್ತವೆ. ಆ ರಾಜ್ಯಗಳು ಈ ಮೀನನ್ನ, ಮಹಶೀರನ್ನ ಅವರ ರಾಜ್ಯದ ಮೀನು ಅಂತ ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾವೆ. ಹಾಗೆಯೇ ನಮ್ಮ ಮಲೇಷಿಯಾದಲ್ಲಿ ಕೂಡ ಜಾವನ್ ಮಲೇಷಿಯಾ ಅವರ ರಾಷ್ಟ್ರೀಯ ಮೀನು. ನಮ್ಮಲ್ಲಿ ಒಂದು ಮೀನಿದೆ, ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳ್ಬಿಟ್ಟು, ಅದನ್ನ ಇಂಡಿಕೇಟರ್ ಸ್ಪೀಸೀಸ್ ಅಂತ ಕರೀತಾರೆ. ಯಾವ ಇಂಡಿಕೇಟರ್ ಅಂತ ಹೇಳಿದ್ರೆ, ಗಂಗಾ ನದಿಯಲ್ಲಿ ಯಾವತ್ತು ಮಾಲಿನ್ಯ ಜಾಸ್ತಿ ಆಗುತ್ತೋ ಆವಾಗ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾವತ್ತು ಗಂಗೆ ಪರಿಶುದ್ಧಳಾಗಿ ಹರಿತಾ ಹೋಗ್ತಾಳೋ ಗ್ಯಾಂಜೆಟಿಕ್ ಡಾಲ್ಫಿನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನ ಇಂಡಿಕೇಟರ್ ಆಫ್ ನೈರ್ಮಲ್ಯತೆಯ ಸೂಚಕ ಅಂತ ಕರೀತಾರೆ. ಮಾಲಿನ್ಯ ಜಾಸ್ತಿ ಆಯ್ತು ಅಂದ್ರೆ ಇವು ಇರೋದಿಲ್ಲ. ಅದೇ ರೀತಿ ಈ ಮಹಶೀರ್ ಮೀನು ಕೂಡ, ನೀರು ಪೊಲ್ಯೂಟ್ ಆಗ್ತಾ ಇದೆ, ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಹಶೀರ್ ಮೀನುಗಳು ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತವೆ. ಮಹಶೀರ್ದು ಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ನೀರು ಮಾಲಿನ್ಯ ಆಗ್ತಾ ಇದೆ, ಇಲ್ಲ ನಾವು ಅದರ ಆವಾಸ ಸ್ಥಾನವನ್ನ ಮರಳುಗಾರಿಕೆ ಮಾಡೋದ್ರ ಮೂಲಕವೋ ಡ್ಯಾಮ್ ಕಟ್ಟೋದ್ರ ಮೂಲಕವೋ ನಾವು ನಾಶ ಪಡಿಸ್ತಾ ಇದ್ದೇವೆ ಅಂತ ಅರ್ಥ. ಅಂತ ಒಂದು ಸ್ಪೆಷಲ್ ನೇಚರ್ ಇದೆ ಈ ಮಹಶೀರ್ ಮೀನಿದ್ದು.
ಅಂದರೆ ಇದು ಅಳಿವಿನ ಅಂಚಿಗೆ ತಲುಪೋದಕ್ಕೆ ಕಾರಣ ಏನು ಅಂತಾರೆ? ಸರ್, ಇದು ಆಕ್ಚುಲಿ ಈಗ ನಾವೇನು ಹೇಳ್ತೇವೆ, ಈಗ ಹಿಡಿಬಾರ್ದು ತಿನ್ನಬಾರ್ದು ಅಂತ ಹೇಳ್ತೇವೆ. ಇದು ಒಂದು ಕ್ರೀಡಾ ಮೀನಾಗಿತ್ತು. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಸ್ಪೋರ್ಟ್ ಫಿಶರಿಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಹೇಗೆ ಕ್ರೀಡಾ ಮೀನು ಅಂತ? ಇದನ್ನ ಮಹಶೀರನ್ನ ಟೈಗರ್ಸ್ ಆಫ್ ವಾಟರ್ ಅಂತ ಕರೀತಾರೆ. Okay. ಅಂದ್ರೆ ಬಲದಲ್ಲಿ ಹೇಗೆ ಹುಲಿ ಶಕ್ತಿಶಾಲಿಯೋ ಹಾಗೆ ಈ ಮಹಶೀರ್ ಮೀನುಗಳು ನೀರಿನೊಳಗಿರುವ ಹುಲಿಗಳು ಅಂತ ಹೇಳಿ. ನೀವು ಗಾಳ ಹಾಕಿದಾಗ ಆ ಗಾಳವನ್ನು ಅದು ಅಷ್ಟೇ ಬಲವಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ. ಯಾರು ಗಾಳ ಹಾಕ್ತಾನೋ ಅವನು ಈ ಕಡೆಯಿಂದ ಬಲಪಟ್ಟು ಅದನ್ನ ಎಳಿತಾನೆ, ಮೀನು ಕೂಡ ಆ ಕಡೆಯಿಂದ ಎಳಿತಾ ಹೋಗುತ್ತೆ, ಟಗ್ ಆಫ್ ವಾರ್ ತರ. ಕೊನೆಗೆ ಯಾರು ಗೆಲ್ತಾರೆ ಅನ್ನೋದೇ ಸ್ಪೋರ್ಟ್ಸ್ ಇದು. ಹಿಂದೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ಈ ತರ ಸ್ಪೋರ್ಟ್ ಫಿಶರಿ ಆದಾಗ, ಕ್ರೀಡಾ ಮೀನುಗಾರಿಕೆ ಆದಾಗ ಅವ್ರೇನಾದ್ರೂ ಗಾಳಕ್ಕೆ ಸಿಕ್ಕಿದ ಮೀನನ್ನ ಎತ್ತಿ ಅವರ ಕೈಗೆ ಸಿಕ್ಕಿದಾಗ ಅದಕ್ಕೆ ನೋಸ್ ರಿಂಗ್ ಅನ್ನ ಪಂಚ್ ಮಾಡೋದು, ಮೂಗುತಿಯನ್ನ ಹಾಕಿ ವಾಪಸ್ ಬಿಡೋದು, ಆ ರೀತಿ ಮಾಡ್ತಾ ಇದ್ರು. ಬರುವ ವರ್ಷ ಅವರು ಮತ್ತೆ ಇದೇ ಪ್ಲೇಸಿಗೆ ಈ ಕ್ರೀಡಾ ಮೀನುಗಾರಿಕೆಗೆ ಬಂದಾಗ ಇದೇ ಮೀನು ಸಿಗುತ್ತಾ ಅಂತ ಒಂದು ನೋಡ್ಲಿಕ್ಕೆ ಕುತೂಹಲಕ್ಕೆ, ಹೌದು, ಬ್ರಿಟಿಷರು ನಮ್ಮಲ್ಲಿಗೆ ಆ ಕ್ರೀಡಾ ಮೀನುಗಾರಿಕೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಆ ಸಮಯದಲ್ಲಿ ಈ ಮೀನನ್ನ ಆಹಾರವಾಗಿ ಬಳಸ್ತಿದ್ರು ಕೂಡ. ಯಾಕೆ ಒಂದು ಸ್ಪೆಷಲ್ ಕಾರಣ ಅಂತ ಹೇಳಿದ್ರೆ, ಇದರ ಮಾಂಸ ಇದೆಯಲ್ಲ, ಮೀನಿನ ಮಾಂಸ ಆದಷ್ಟು ಬೇಗ ಕೆಡೋದಿಲ್ಲ. ಹಾಗಾಗಿ ಅವರು ಯಥೇಚ್ಛವಾಗಿ ಇದನ್ನ ಹಿಡಿಲಿಕ್ಕೆ ಶುರು ಮಾಡಿದ್ರು, ಮಾಂಸ ಮಾಡಿ ರಫ್ತು ಮಾಡಲಿಕ್ಕೆ ಶುರು ಮಾಡಿದ್ರು. ಒಂದು ಹಂತದಲ್ಲಿ ಇದರ ಸಂತತಿಯೇ ಅಳಿದು ಹೋಗಬೇಕು, ಆ ರೀತಿಯ ಪರಿಸ್ಥಿತಿ ಉದ್ಭವ ಆಯಿತು. ಆವಾಗ IUCN ಅವರು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಏನಿದೆ, ಅವರು ಈ ಮಹಶೀರ್ ಮೀನನ್ನ ರೆಡ್ ಲಿಸ್ಟ್ಗೆ ಸೇರಿಸ್ತಾರೆ, ಕೆಂಪು ಪಟ್ಟಿಗೆ ಸೇರಿಸ್ತಾರೆ. ಎಂಡೇಂಜರ್ಡ್ ಅಂದ್ರೆ ಅಳಿವಿನ ಅಂಚಿಗೆ ತಲುಪಿದೆ ಅಂತ. ನಿಮಗೆ ಗೊತ್ತಿದೆ, ಅಳಿವಿನ ಅಂಚಿಗೆ ತಲುಪಿದೆ ಅಂತ ಹೇಳಿ ಆ ಸೆಕ್ಷನ್ ಅಲ್ಲಿ ಅದು ದಾಖಲಾದ ತಕ್ಷಣ ಅದರ ಸಂರಕ್ಷಣೆಯ ಮುಖ್ಯ ಗುರಿಯಾಗತ್ತೆ. ಅದರ ಮೂಲ ಆವಾಸ ಸ್ಥಾನದಲ್ಲಿಯೇ ನಾವು ಅದನ್ನ ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅದನ್ನ ಯಾವಾಗ ಅದರ ಸಂಖ್ಯೆ ಒಂದು ವೈಲ್ಡ್ ಅಲ್ಲಿ ಇರಬೇಕಾದ ಸಂಖ್ಯೆಗಿಂತ ಕಡಿಮೆ ಆಗ್ಲಿಕ್ಕೆ ಕಂಡು ಬಂತು, ಅದರ ಸಂತತಿ ನಾಶ ಆಗುವ ಗಮನಕ್ಕೆ ಬಂತು, ಆವಾಗ ಇದು ಎಂಡೇಂಜರ್ಡ್, ಅಳಿವಿನಂಚಿನ ಸ್ಪೀಸೀಸ್ ಅಂತ ಡಿಕ್ಲೇರ್ ಆಯಿತು. ಅಲ್ಲಿಂದ ನಾವು ಮೀನುಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇದನ್ನು ಹಿಡಿಯದ ಹಾಗೆ, ಇದರ ಆವಾಸ ಸ್ಥಾನಗಳನ್ನು ನಾಶಪಡಿಸದ ಹಾಗೆ, ಹಿಡಿದು ಮಾರಾಟ ಮಾಡದ ಹಾಗೆ ಕ್ರಮ ವಹಿಸ್ತಾ ಬಂದಿದ್ದೇವೆ ಸರ್. ಅಂದ್ರೆ ಎಲ್ಲೆಲ್ಲಿ ಕಂಡು ಬರುತ್ತೆ ಕೊಡಗು ಜಿಲ್ಲೆಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ ನಾವು ನಮ್ಮ ಎಲ್ಲ ಕಾವೇರಿ ನದಿ ಭಾಗ, ಅದರ ಉಪನದಿಗಳೇನಿದ್ದಾವೆ ಅಲ್ಲೆಲ್ಲ ಇವುಗಳನ್ನ ಕಾಣಬಹುದು ಸರ್. ನಾವು ಭಾಗಮಂಡಲ, ಏನು ಭಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ, ಅಲ್ಲಿ ಮಹಶೀರ್ ಮೀನುಗಳನ್ನು ದಾಸ್ತಾನು ಮಾಡಿದ್ದೇವೆ. ಅದು ಸಂಗಮ ಕ್ಷೇತ್ರ ಆದ್ರಿಂದ ಅವುಗಳ ಸಂರಕ್ಷಣೆ ನೈಸರ್ಗಿಕವಾಗಿ ಆಗಿ ಹೋಗುತ್ತೆ. ಇನ್ನೊಂದು ಕುಶಾಲನಗರದ ನಿಸರ್ಗಧಾಮ ಪ್ರದೇಶದಲ್ಲಿ ಏನು ಕಾವೇರಿ ನದಿ ಹರಿಯುತ್ತೆ, ಅದು ಮತ್ಸ್ಯಧಾಮ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಮತ್ತೆ ಕಣಿವೆಯ ರಾಮೇಶ್ವರ ದೇವಾಲಯ ಏನಿದೆ ಆ ಪ್ರದೇಶ ಕೂಡ ಮಹಶೀರ್ ಸಂರಕ್ಷಣೆಗಾಗಿ ಮೀಸಲಿಟ್ಟಿದ್ದೇವೆ. ಹಾಗೆ ಹಾರಂಗಿ ನದಿಯ ಬ್ರಿಡ್ಜ್ ಏನಿದೆ ಅಲ್ಲಿಂದ ಕೂಡಿಗೆಯವರೆಗಿನ ಬ್ರಿಡ್ಜ್ ವರೆಗೆ ಕೂಡ ಮತ್ಸ್ಯಧಾಮ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಆದರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಕುಶಾಲನಗರ ತಾಲೂಕಿನಲ್ಲಿ ನೆಲ್ಲಿ ಹುದಿಕೇರಿ ಬ್ರಿಡ್ಜ್ ಇಂದ ಹಿಡಿದು ಶಿರಂಗಾಲದವರೆಗಿನ ಕಾವೇರಿ ನದಿ ಭಾಗವನ್ನ ನಾವು ಮಹಶೀರ್ ಸಂರಕ್ಷಣೆಗಾಗಿ ಅಂತಾನೆ ಮೀಸಲಿಟ್ಟಿದ್ದೇವೆ. ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದವರು ಇಲಾಖೆಯ ಜೊತೆ ಕೈ ಜೋಡಿಸಿ ಈ ಮಹಶೀರ್ ಸಂರಕ್ಷಣೆಯ ಕಾರ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಮಹಶೀರ್ ಮೀನಿನ ಸ್ಥಿತಿಗತಿ ಸದ್ಯದಲ್ಲಿ ಹೇಗಿದೆ ಕೊಡಗು ಜಿಲ್ಲೆಯಲ್ಲಿ ಅಂತೇಳಿ? ಸರ್, ಒಂದು ಪಾಸಿಟಿವ್ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ಲೋನಾವಾಲಾದಲ್ಲಿ ಒಂದು ಮಹಶೀರ್ ಬ್ರೀಡಿಂಗ್ ಸೆಂಟರ್ ಬಿಟ್ರೆ ಇರೋದು ಕರ್ನಾಟಕದ ಹಾರಂಗಿಯಲ್ಲಿಯೇ. ಅಲ್ಲಿಯೇ ನಾವು ಮಹಶೀರ್ ಮೀನು ಮರಿಗಳನ್ನ ಉತ್ಪಾದನೆ ಮಾಡಿ, ಉತ್ಪಾದನೆಯಾದ ಮೀನುಗಳನ್ನ ಪ್ರತಿ ವರ್ಷ ನಾವು ನದಿ ಭಾಗಗಳಿಗೆ ದಾಸ್ತಾನು ಮಾಡ್ತೇವೆ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಹೊರಗೆ ಕೂಡ ಮರಿಗಳನ್ನ ತಗೊಂಡು ಹೋಗ್ತಾರೆ. ರಾಜ್ಯದ ಹೊರಗೆ ಕೂಡ ನಾವು ಮಹಶೀರ್ ಮರಿಗಳನ್ನ ಸಪ್ಲೈ ಮಾಡಿದ್ದೇವೆ. ಅಲ್ಲಿ ಬಿಡುಗಡೆ ಮಾಡ್ತಾರೆ, ಅಲ್ಲಿ ಹೌದು, ನದಿ ಭಾಗದಲ್ಲಿ ಬಿಡುಗಡೆ ಮಾಡಿ ಸಂರಕ್ಷಣೆಯನ್ನ ಮಾಡ್ತೇವೆ. ಇಲ್ಲಿಯವರೆಗೆ ಏನಿತ್ತು ಎಂಡೇಂಜರ್ಡ್ ಅಂತ ಹೇಳಿ, ಅದೀಗ ಲೀಸ್ಟ್ ಕನ್ಸರ್ನ್ಡ್ ಸ್ಟೇಟ್ಗೆ ಬಂದಿದೆ. ಅಂದ್ರೆ ಪರವಾಗಿಲ್ಲ, ಮಹಶೀರ್ಗಳ ಸಂಖ್ಯೆ ವೃದ್ಧಿಯಾಗಿದೆ. ಹಾಗೆ IUCN ಅವರು ಇನ್ನೊಂದು ಕೋಟ್ ಮಾಡ್ತಾರೆ, ಈ ಎಂಡೇಂಜರ್ಡ್ ಇಂದ ಲೀಸ್ಟ್ ಕನ್ಸರ್ನ್ಗೆ ಬರೋದ್ರಲ್ಲಿ ಕರ್ನಾಟಕದ ಮೀನುಗಾರಿಕಾ ಇಲಾಖೆಯ ಒಂದು ಪಾತ್ರವೂ ಇದೆ ಅನ್ನೋದನ್ನ ಅವರು ದಾಖಲು ಮಾಡ್ತಾರೆ ಸರ್. ಹಾಗಾಗಿ ಆದರೂ ಕೂಡ ಲೀಸ್ಟ್ ಕನ್ಸರ್ನ್ಗೆ ಬಂದಿದೆ ಅಂತ ಹೇಳಿ ನಾವು ಬೇಜವಾಬ್ದಾರಿಯಿಂದ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮೀನಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳ್ತೇವೆ ಸರ್. ಈಗ ಬೇಸಿಗೆಗೆ ನಾವು ಬಂದಾಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನೀರಿನ ಮಟ್ಟ ಈ ಜಲಮೂಲಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಏನು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ?
ಹೌದು, ಇದು ಕಳೆದ ಒಂದು 2-3 ವರ್ಷಗಳಲ್ಲಿ ಮಾರ್ಚ್ ಏಪ್ರಿಲ್ ಶುರು ಆಗ್ತಾ ಇದ್ದಾಗೆ ಮೇ ಮುಟ್ಟಿತು ಅಂದಾಗ ನಮಗೆ ತುಂಬಾ ಕಂಪ್ಲೇಂಟ್ಸ್ಗಳು ಬರಲಿಕ್ಕೆ ಶುರು ಆಗ್ತವೆ. ಇದ್ರ ಬಗ್ಗೆ ನೀರಿನ ಕಮ್ಮಿ ಆಗ್ತಾ ಇದೆ. ಏನ್ ದೂರುಗಳು ಬರ್ತವೆ ಸಾಮಾನ್ಯವಾಗಿ? ಎಸ್ಪೆಷಲಿ ಮಹಶೀರ್ ಅಂತ ಹೇಳ್ದೆ ಅಲ್ಲ, ಅದು ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನೀರು ಆರ್ತಾ ಇದ್ದಾಗ ಏನಾಗುತ್ತೆ, ಹಳ್ಳಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮಹಶೀರ್ಗಳು ಅಲ್ಲೇ ಓಡಾಡ್ಲಿಕ್ಕೆ ಶುರು ಆಗ್ತವೆ. ಗಾಳ ಹಾಕಿ ಮೀನ್ ಹಿಡಿಯೋದು, ಬಲೆ ಹಾಕಿ ಮೀನ್ ಹಿಡಿಯೋದು, ಹಿಡಿಬೇಡಿ ಅಂದ್ರೂ ಅದೊಂದು ಕಂಪ್ಲೇಂಟ್ಸ್ ಇದೆ. ಇನ್ನೊಂದು, ನದಿಗೆ ನೀರು ಮಳೆಯಿಂದಲೇ ಹರಿದು ಬರಬೇಕು, ನಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಮಗೆ ನೀರು ತುಂಬಿಸ್ಲಿಕ್ಕೆ ಆಗುದಿಲ್ಲ ನದಿಗೆ ಹೋಗಿ. ಸೊ ನೈಸರ್ಗಿಕವಾಗಿಯೂ ಅದರ ಒಂದು ಸಾವು ಸಂಭವಿಸುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ನಮಗೆ ಆಗೋದು ಅಂತ ಹೇಳಿದ್ರೆ, ನಮ್ಮ ಕೊಡಗಿನಲ್ಲಿ ಎಸ್ಪೆಷಲಿ ನೋಡೋದಾದ್ರೆ ಸಣ್ಣ ಸಣ್ಣ ತೊರೆಗಳು, ಜರಿಗಳು, ಈ ಕೊಲ್ಲಿಗಳು ಹರಿದು ಬಂದು ದೊಡ್ಡ ದೊಡ್ಡ ನದಿಯನ್ನ, ಜಲಾಶಯವನ್ನ ಸೇರ್ತವೆ. ಉದಾಹರಣೆಗೆ ಹೇಳೋದಾದ್ರೆ ಹಲವಷ್ಟು ಮಾದಾಪುರ ಹೊಳೆ, ಹಟ್ಟಿ ಹೊಳೆ, ಮತ್ತೆ ಸಣ್ಣ ಸಣ್ಣ ಕೊಲ್ಲಿಗಳು ಹರದೂರು ನದಿಯನ್ನ ಸೇರಿ ಅದು ಮತ್ತೆ ಹಾರಂಗಿಯನ್ನ ಸೇರುತ್ತೆ. ನಂತರ ಚಿಕ್ಲಿ ಹೊಳೆಗೆ ಕೂಡ ಸಣ್ಣ ಸಣ್ಣ ತೊರೆಗಳು ಬಂದು ಹರಿದು ಸೇರುತ್ತವೆ. ಇವೆಲ್ಲ ಎಲ್ಲಿ ಹರಿತವೆ ಅಂತ ಹೇಳಿದ್ರೆ ಕೃಷಿಕರ ಕಾಫಿ ತೋಟದ ಒಳಗಡೆಯಿಂದ ಹರ್ಕೊಂಡು ಬರ್ತಾ ಇರ್ತವೆ. ಈ ಬೇಸಿಗೆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಹರಿವು ಸ್ವಾಭಾವಿಕವಾಗಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಮೊದಲೆಲ್ಲ ಏನಾಗ್ತಾ ಇದ್ರು, ನಮಗೆ ಕೂಲಿ ಕಾರ್ಮಿಕರ ಬರ ಇರಲಿಲ್ಲ. ಇವಾಗ ಈ ಕಚ್ಚಡ ಕಡಿಯುವ ಸಮಯ ಶುರುವಾಯಿತು, ಗೊಬ್ಬರ ಹಾಕುವ ಕೆಲಸ ಶುರುವಾಯಿತು, ತೋಟಗಳ ಕೆಲಸ ಶುರುವಾಗುವಾಗ ಕೂಲಿ ಕಾರ್ಮಿಕರ ಕೊರತೆಯಿಂದ ಏನ್ ಮಾಡ್ತಾರೆ, ಕಳೆನಾಶಕವನ್ನ ಸಿಂಪಡಿಸೋದನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಹೌದು, ಹೇಗೂ ತೋಟದ ಪಕ್ಕ ತೊರೆ ಹರಿತಾ ಇದೆಯಲ್ಲ, ಒಂದು ಸ್ಟ್ರೀಮ್ ಇದೆ, ತೋಡ್ ಇದೆಯಲ್ಲ ಅಂತ ಹೇಳಿ ಈ ಕಳೆನಾಶಕಗಳೆಲ್ಲ ಹೊಡೆದಾದ್ಮೇಲೆ ಅವುಗಳ ಡ್ರಮ್ಗಳನ್ನು, ಕ್ಯಾನ್ಗಳನ್ನು ಹೋಗಿ ಆ ತೊರೆಗಳಲ್ಲಿ ತೊಳೆಯೋದು, ಹೆಚ್ಚು ಉಳಿದ ಮೆಡಿಸಿನ್ ಅನ್ನ ಅಲ್ಲಿ ಸುರಿದು ಬಿಡೋದು, ಆ ಥರ ಮಾಡ್ತಾರೆ. ಇದು ಕಂಪ್ಲೇಂಟ್ಸ್ಗಳು ಆಗಿದ್ದಾವೆ, ನಾವು ಅದನ್ನ ಭೇಟಿ ಮಾಡಿ ಪರಿಶೀಲಿಸಿದ್ದೇವೆ. ಏನಾಗತ್ತೆ ಅಂತ ಹೇಳಿದ್ರೆ, ಮೊದಲೇ ನೀರಿನ ಹರಿವು ಕಮ್ಮಿ ಇರತ್ತೆ. ಒಂದು ಜೀವಂತ ಇರುವ ಗಿಡವನ್ನ ಸುಡುವ ಕೆಮಿಕಲ್ ಅದು, ಅದನ್ನ ನೀರಿಗೆ ಹಾಕಿದ್ರೆ ಹೇಗಾಗ್ಬೋದು ಹೇಳಿ. ಕೆಲವೊಂದು ಇನ್ಸಿಡೆಂಟ್ ಹೇಗಾಗಿದೆ ಅಂತ ಹೇಳಿದ್ರೆ, ಆ ತೊರೆ ಹರಿಯುವ 5 ರಿಂದ 6, 7, 8 ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ, ಕಂಪ್ಲೀಟ್ ಜಲಜೀವಿಗಳಿಂದೇ ನಾಶ ಮಾಡಿದೆ, ಮೀನೊಂದೇ ಅಲ್ಲ ಬೇರೆ ಎಲ್ಲ ಜಲಚರಗಳನ್ನ. ಹಾಗಾಗಿ ಇದು ಕೆಲವರಿಗೆ ಅನ್ಸ್ಬೋದು, ಮೀನಲ್ಲ, ಇಲ್ಲಿ ತೋಡ್ ಹರಿತಾ ಇದೆ ನಮ್ಮ ತೋಟದಲ್ಲಿ, ಏನಾಗತ್ತೆ, ಇದನ್ನ ಏನ್ ಮಾಡ್ತಾರೆ. ಆ ನೀರನ್ನ ಮೀನುಗಳು ಮಾತ್ರ ಅಲ್ಲ, ಇತರ ಜಲಚರಗಳು ಉಪಯೋಗಿಸ್ತಾ ಇರ್ತವೆ. ಕಾಡು ಪ್ರಾಣಿಗಳು ಆ ನೀರನ್ನ ಕುಡಿತಾ ಇರಬಹುದು, ಸಾಕು ಪ್ರಾಣಿಗಳು ಕುಡಿಲಿಕ್ಕೆ ಬಳಸಬಹುದು, ಮನೆಯವರು ಕುಡಿಲಿಕ್ಕಲ್ಲದಿದ್ರೂ ಬೇರೆ ಬಳಕೆಗೆ ಬಳಸ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಇದು ತೊಂದರೆ ಆಗತ್ತೆ. ಸೊ ಇದೊಂದು ರೈತರು ತುಂಬಾ ಗಮನ ಹರಿಸಬೇಕು. ಬೇಜವಾಬ್ದಾರಿಯಿಂದ ಏನ್ ನಡ್ಕೊಳ್ತಾರೆ, ಸ್ವಲ್ಪ ಯೋಚನೆ ಮಾಡಿ, ನೀರಿನಲ್ಲಿ ಕೂಡ ಜೀವಿಗಳಿದಾವೆ ಅನ್ನೋದನ್ನ ಗಮನಿಸಿ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಅಂದರೆ ಅವರು ಈ ತೊರೆ ಆಗ್ಬೋದು, ಹೊಳೆ ಆಗ್ಬೋದು, ಅದರಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ತಮ್ಮ ಒಂದು ತೋಟದಲ್ಲಿ ಎಲ್ಲಿ ಸ್ವಲ್ಪ ಬಂಜರು ಭೂಮಿ ಇರುತ್ತೆ ಅಂತಹ ಕಡೆಗಳಲ್ಲಿ ಈ ಸ್ಪ್ರೇಯರು ಇಂಥವನ್ನೆಲ್ಲ ತೊಳಿಬೇಕಾಗುತ್ತೆ. ಹೌದು, ಅದು ಮಾಡಬೇಕಾಗುತ್ತೆ. ಕೆಮಿಕಲ್ಲೇ ಗಿಡವನ್ನ ಸಾಯಿಸ್ತದೆ ಅಂತ ಹೇಳಿದ್ರೆ ಅದು ಪ್ರಾಣಿಯನ್ನೂ ಸಾಯಿಸ್ತದೆ. ಹೌದೌದು, ಅದು ಒಂದು ಹೇಳಿಕೆ ಪ್ರಕಾರ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಕೊಲ್ಲುತ್ತೆ ಅಂತ ಕೊಲ್ಲುತ್ತೆ. ಹೌದು, ನಾವು ಇನ್ಸಿಡೆಂಟ್ ಅನ್ನ ಕಣ್ಣಾರೆ ಕಂಡಿದ್ದೇವೆ ಸರ್. ಒಂದು ತೊರೆಯಲ್ಲಿ ಈ ತರ ಆದಾಗ ಇಡೀ ತೊರೆಯೇ, ಅಲ್ಲಿಯ ಜಲಜೀವಿಗಳೇ ಸಂಪೂರ್ಣವಾಗಿ ನಾಶ ಆಗೋದನ್ನ ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಕಿವಿ ಮಾತು ಹೇಳೋದು ನಾವು. ಮತ್ತು ಅಲ್ಲೊಂದು ಬಯೋಲಾಜಿಕಲ್ ಸೈಕಲ್ ಅಂತ ಇರ್ತದೆ, ಅವರ ಒಂದು ಸರಪಳಿ ಇರುತ್ತೆ, ಜೈವಿಕ ಸರಪಳಿ. ಒಂದು ಜೀವಿ ನಾಶ ಆಯಿತು ಅಂತ ಹೇಳಿದ್ರೆ ಅದು ಇಡೀ ಸರಪಳಿಯನ್ನೇ ನಾಶ ಮಾಡಿಬಿಡತ್ತೆ. ಹಾಗಾಗಿ ನಾವು ಅದು ತುಂಬಾ ಗಮನ ಹರಿಸಬೇಕಾಗತ್ತೆ ಅಂತ ಹೇಳಿ. ಈಗ ಕಾಫಿಯ ಸಂಸ್ಕರಣೆ ಮಾಡ್ತಾರೆ, ಈಗ ಪಾರ್ಚ್ಮೆಂಟ್ ಅಂತ, ಸಾಕಷ್ಟು ತ್ಯಾಜ್ಯ ನೀರು ಉತ್ಪಾದನೆ ಆಗುತ್ತೆ. ಅದನ್ನು ಕೂಡ ಈ ಜರಿಗಳಿಗೆ, ಹೊಳೆಗಳಿಗೆ, ತೊರೆಗಳಿಗೆ ಬಿಡುವಂತ ಸಾಧ್ಯತೆ ಇರುತ್ತೆ. ಇದೆ ಸರ್, ಇದೆ. ಈಗ ತುಂಬಾ ಕಂಟ್ರೋಲ್ ಆಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಅದರ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ. ಅದರಿಂದ ನೀರಿನ ಆರೋಗ್ಯ ಕೂಡ ಕೆಡುತ್ತೆ. ಅಂದ್ರೆ ಜೈವಿಕ ಆಮ್ಲಜನಕ ಬೇಡಿಕೆ ಅಂತೀವಲ್ಲ, ಹೌದು, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ನೀವು ಏನ್ ಹೇಳ್ತೀರಾ ಅದು ಜಾಸ್ತಿ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಬೆಳೆಯುತ್ತೆ. ಕೆಲವೊಂದ್ಸರಿ ಅವು ಕೂಡ ಕೊಳೆತು ಅವು ವಿಷಕಾರಕ ಅನಿಲಗಳನ್ನು ಉತ್ಪಾದನೆ ಮಾಡ್ತಾ ಬರ್ತಾ ಇರಬಹುದು. ನೀರಿನ ಒಳಗಿರುವ ಜೀವಿಯು ಕೂಡ ನಮ್ಮ ಹಾಗೆ ಉಸಿರಾಡ್ತಾ ಇರ್ತದಲ್ಲ, ಆಮ್ಲಜನಕ ಬೇಕು. ಹೌದು, ಬೇಕು. ಮೀನುಗಳಿಗೂ ನೀರಿನಲ್ಲಿ ಕರಗಿರುವ ಆಮ್ಲಜನಕ ಬೇಕು. ಮೀನುಗಳಿಗೆ ಮಾತ್ರ ಅಲ್ಲ, ಅದರಲ್ಲಿರುವ ಎಲ್ಲಾ ಜೀವಿಗಳಿಗೆ. ನಮಗೆ ಅದೊಂದು ಸ್ವಲ್ಪ ನೆಗ್ಲಿಜೆನ್ಸ್ ಇದೆ. ಮೀನಲ್ಲ, ಹಾವಲ್ಲ, ಕಪ್ಪೆ ಅಲ್ಲ, ಬಟ್ ಅವುಗಳು ಜೀವಿ ಅಲ್ಲ, ಅವು ಉಸಿರಾಡ್ತವಲ್ಲ, ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಇನ್ನು ಈ ಮಳೆಗಾಲ ಪ್ರಾರಂಭವಾಗುವಂತ ಈ ಸಂದರ್ಭದಲ್ಲಿ ನಮ್ಮ ಮೀನು ಕೃಷಿಕರು ಯಾವ ರೀತಿಯ ಒಂದು ತಯಾರಿನ ಮಾಡ್ಕೋಬೇಕಾಗತ್ತೆ ಅಂತೀರಿ?
ಹಾಂ ಸರ್, ಈಗ ಪ್ರಸ್ತುತ ಬೇಸಿಗೆ ಇರೋದ್ರಿಂದ ಒಂದು ಕಂಪ್ಲೇಂಟ್ಸ್ ಮಾರ್ಚಿಂದ ಶುರುವಾಗತ್ತೆ ರೈತರದ್ದು. ನಮಗೆ ಮೇಡಮ್ ಮೀನೆಲ್ಲ ಬಂದು ಮೇಲೆ ಬಾಯಿ ಬಿಡ್ತಾ ಇದೆ, 1 kg ಇದೆ, 2 kg ಇದೆ, ಮೇಲ್ ಬಂದು ಬಾಯಿ ಬಿಡ್ತಾ ಇದೆ, ಏನ್ ಮಾಡೋದು ಅಂತ ಹೇಳಿ ನಾನು ಹೇಳ್ತೇನೆ, ಬಾಯಿ ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಆಕ್ಸಿಜನ್ ಕೊಡು ಅಂತ ಕೇಳ್ತಾ ಇದೆ, ಆಮ್ಲಜನಕ ಕೊಡು ಅಂತ ಕೇಳ್ತಾ ಇದೆ ನಿಮ್ಮನ್ನ ಅಂತ ಹೇಳಿ. ಅದು ಈಗಲೇ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಕಂಪ್ಲೇಂಟ್ ಬೇಸಿಗೆಯಲ್ಲಿ ಬರೋದು ನಮ್ಗಿದೆ. ಮೀನುಗಳು ದೊಡ್ಡ ದೊಡ್ಡ ಮೀನುಗಳೇ ಮೇಲೆ ಬಂದು ತಲೆ ಕೆಳಗಾಗಿ ಸಾಯ್ತಾ ಇದಾವೆ ಅಂತ ಹೇಳಿ. ನೀರು ಕಾಯೋದ್ರಿಂದ ಹಂಗಾಗತ್ತಾ? ಒಂದು ನಿಮಗೆ ಗೊತ್ತಿದೆ, ಅದು ಚಳಿಗಾಲದಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಈ ಬೇಸಿಗೆಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಕೂಡ, ನೀವು ಆಗ್ಲೇ ಜೈವಿಕ ಬೇಡಿಕೆ ಅಂತ ಏನ್ ಹೇಳಿದ್ರೆ ಅದು ಕೂಡ ಒಳಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಅದಕ್ಕಿಂತ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಅರ್ಧ ಎಕರೆ ನೀರಿಗೆ ನಾವು ಇಷ್ಟೇ ಪ್ರಮಾಣದ ಮೀನ್ ಮರಿ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದಿದೆ. ನಮ್ಮ ರೈತರು ಏನ್ ಮಾಡ್ತಾರೆ, ಮೀನ್ ಮರಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿ 2,000 ಮೀನ್ ಮರಿ ಬಿಡ್ಬೇಕಾದ ಕೊಳಗಳಲ್ಲಿ ಹೋಗಿ 10,000 ಮೀನನ್ನ ಬಿಟ್ಬಿಟ್ಟಿರ್ತಾರೆ. ಅತಿ ಹೆಚ್ಚಾಗಿ ಬಿಟ್ಬಿಡ್ತಾರೆ. ಅದು ಚೆನ್ನಾಗಿ ಮಳೆಗಾಲ ಇದ್ದಾಗ, ಚಂದ ನೀರ್ ಬರ್ತಾ ಇದ್ದಾಗ, ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ ತೊಂದರೆ ನಮಗೆ ಗೊತ್ತಾಗುದಿಲ್ಲ. ಪ್ರಾಬ್ಲಮ್ ಕಾಣಿಸೋದು ನಮಗೆ ಬೇಸಿಗೆಯಲ್ಲಿ. ನಾವೊಂದು 10 ಜನ ಕೂತ್ಕೊಳ್ಳುವ ರೂಮ್ ನಲ್ಲಿ ನಮ್ಮನ್ನ 40 ಜನರನ್ನ ತುರುಕಿಸಿದ್ರೆ ಹೇಗಾಗುತ್ತೆ? ಅದೇ ತೊಂದರೆ. ನಾವಾಗ ಗಾಳಿ ಗಾಳಿ ಅಂತ ಬಾಯಿ ಬಿಡ್ಕೊಳ್ತೇವಲ್ಲ, ಅದೇ ಮೀನು ಮಾಡುತ್ತೆ ಕೆರೆಯಲ್ಲಿ ಬಂದು. ಅದಕ್ಕೆ ಈಗ ನೀವು ಕೇಳಿದ್ರೆ ಪ್ರಶ್ನೆ, ರೈತರು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ. ಮೊದಲಿಗೆ ಟೇಬಲ್ ಸೈಜ್ ಅಂತ ಏನ್ ಕರಿತೇವೆ ಮೀನು, 1-1.5 kg ಮೇಲ್ಪಟ್ಟಿರುವ ಮೀನನ್ನ ಹಿಡಿಯಿರಿ. ಕೊಡಗಿನಲ್ಲಿ ಮೀನಿಗೆ ಬೇಡಿಕೆ ಇದೆ, ಮಾರುಕಟ್ಟೆ ಇದೆ, ತೊಂದರೆ ಇಲ್ಲ, ಹಿಡಿಬಹುದು. ಇನ್ನು ಮುಂಗಾರು ಶುರುವಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಗೆಂಡೆ ಜಾತಿಯ ಮೀನ್ ಮರಿಗಳ ಸಪ್ಲೈಯನ್ನ ನಾವು ಶುರು ಮಾಡ್ತೇವೆ. ಸೊ ಎಲ್ಲ ಒಟ್ಟಿಗೆ ಬಿಡ್ಬೋದಾ ಮೇಡಮ್? ಬಿಡಬಹುದು. ಕಾಟ್ಲಾ, ರೋಹು, ಕಾಮನ್ ಕಾರ್ಪ್ ಏನಿದೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ ಎಲ್ಲವನ್ನ ನಾವು ಒಟ್ಟಿಗೆ ಬಿಡಬಹುದು. ದೊಡ್ಡ ಮೀನುಗಳನ್ನ ಫಸ್ಟ್ ಖಾಲಿ ಮಾಡಿ, ಮತ್ತು ಮೀನು ಕೃಷಿ ಪ್ರಾರಂಭ ಮಾಡ್ಲಿಕ್ಕಿಂತ ಮುಂಚೆ ಇಲಾಖೆಯಿಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ಇಯರ್ ಬೇಸಿಗೆಯಲ್ಲಿ ಈ ರೀತಿಯ ತೊಂದರೆಗಳ ಆಗದೆ ಇರುವ ಹಾಗೆ, ನನ್ನ ಕೆರೆ ಇಷ್ಟೇ ವಿಸ್ತೀರ್ಣ ಇರೋದು, 1 ಎಕರೆಗೆ ನಾನು ಎಷ್ಟು ಮೀನು ಮರಿಗಳನ್ನು ಬಿಡಬಹುದು ಅಂತ ಹೇಳಿ ನಾವು ಹೇಳೋದು. 2,000 ಮೀನು ಮರಿಗಳು ಮಾತ್ರ ಸಾಕು, ಬಲಿತ ಬಿತ್ತನೆ ಮರಿ ಅಂತ ಹೇಳೋದು. ರೈತರು 5,000-6,000 ಮರಿಗಳನ್ನ ತಗೊಂಡು ಹೋಗ್ತಾರೆ. ಅಂತ ಸಮಯದಲ್ಲಿ ಅವರು ಹಿಡುವಳಿಯ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಕೋಬೇಕಾಗತ್ತೆ ವರ್ಷದ ಕೊನೆಯಲ್ಲಿ ಅಂತ ಹೇಳಿ. ಇವೆಲ್ಲ 1 ವರ್ಷದಲ್ಲಿ ಬೆಳವಣಿಗೆ ಹೊಂದುವ ಮೀನುಗಳು, 1 ವರ್ಷದಲ್ಲಿ ನಾವು ಕ್ಯಾಚ್ ಮಾಡಬಹುದು. ಇದರ ಬಗ್ಗೆ ಗಮನ ಹರಿಸಬೇಕು. ಈಗ ಟ್ಯಾಂಕ್ ಖಾಲಿ ಆದಮೇಲೆ ಹೊಸ ನೀರನ್ನು ತುಂಬಿಸೋದು, ನೀರಿನ ಕ್ವಾಲಿಟಿ pH ಏನಾದ್ರು ಜಾಸ್ತಿ ಇದ್ರೆ ಸುಣ್ಣ ಹಾಕಿಕೊಳ್ಳುವಂತಹದ್ದು. ಹೀಗೆ ನಾವು ಕಾಫಿ ತೋಟಕ್ಕೆ ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಹೇಳಿ ಸುಣ್ಣ ಹಾಕ್ತೇವೋ, ಅದೇ ರೀತಿ ಆಮ್ಲೀಯ ನೀರಿದ್ರೆ ಸುಣ್ಣ ಹಾಕೊಳ್ಳೋದು, ಸಗಣಿ ಗೊಬ್ಬರವನ್ನ ಹಾಕಿ ಇರುವ ನೀರನ್ನ ಫಲವತ್ತತೆ ಮಾಡ್ಕೊಳ್ಳೋದು. ಅದಾದ ನಂತರ ನಮ್ಮಲ್ಲಿ ಮಾಹಿತಿ ಪಡ್ಕೊಳ್ಳೋದು ಯಾವತ್ತು ಮರಿ ಸಿಗತ್ತೆ ಅಂತ ಹೇಳಿ. ನಮ್ಮಲ್ಲಿ ಮರಿ ಸಿಕ್ಕಾಗ, ಈಗ ನಾವು ಜುಲೈಯಿಂದ ಶುರು ಮಾಡ್ತೇವೆ ಮೀನು ಮರಿಗಳನ್ನು ಸರಬರಾಜು ಮಾಡೋದು. ಅವರು ನಮ್ಮ ಇಲಾಖೆಯಿಂದ ಬಂದು ಪಡ್ಕೊಳ್ಬಹುದು ಸರ್. ಅಂದ್ರೆ ಅವರು ಕೃಷಿ ಹೊಂಡಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬಹುದು ಈ ಸಂದರ್ಭದಲ್ಲಿ. ಕೊಡಬೇಕು ಸರ್, ಕೊಡ್ಬೇಕಾಗತ್ತೆ. ಈಗ ನಾವೇನ್ ಅನ್ಕೊಳ್ತೀವಿ, ಮೀನ್ ಬಿಟ್ರೆ ಸಾಕೋದು ಬೆಳ್ಕೊಳ್ಳುತ್ತೆ, 1 ವರ್ಷ ಆದ್ಮೇಲೆ ಗಾಳ ಹಾಕಿ ಹಿಡ್ಕೊಳ್ಳೋಣ ಅಂತ ಹೇಳಿ ನಾವು ಅನ್ಕೊಂಡ್ಬಿಡ್ತೇವೆ. ಆದರೆ ಕಾಫಿ ತೋಟಗಳಲ್ಲಿ ಕಾಫಿ ಗಿಡಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ತೇವೆ, ಅದು ಕೂಡ ಒಂದು ಜೀವಿ ಅಂತ ಹೇಳ್ತಾ ಅದಕ್ಕೆ ಜೀವ ಇದೆ ಅಂತ. ಅದೇ ರೀತಿ ಮೀನಿನ ಕೊಳವನ್ನು ಸಂರಕ್ಷಣೆ ಮಾಡೋದು ಅಥವಾ ಅದನ್ನ ಸುಸಜ್ಜಿತ ರೀತಿಯಲ್ಲಿ ಇಟ್ಕೊಳ್ಳೋದು ಕೂಡ ಅವಶ್ಯಕತೆ ಆಗಿರುತ್ತೆ. ಸುಮ್ಮನೆ ತಗೊಂಡೋಗಿ ನಿಂತ ನೀರಿಗೆ ಇದ್ದಕ್ಕಿದ್ದಾಗೆ ಮರಿ ಬಿಟ್ರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಅದು ಡೆವಲಪ್ ಆಗುದಿಲ್ಲ ಅಂತ ಹೇಳಿ. ಆತ್ಮೀಯ ಕೇಳುಗರೆ, ತಮಗೆ ಈ ಮೀನು ಕೃಷಿ ಬಗ್ಗೆ ಮತ್ತು ಈ ಜಲಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಿಲನಾ ಕೆ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9483534131. ತುಂಬ ಸಂತೋಷ ಮಿಲನಾ ಭರತ್ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ನೀರು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಯಾವ ರೀತಿಯಾದಂಥ ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ, ಹಾಗೆಯೇ ನಮ್ಮ ಮೀನು ಕೃಷಿಕರು ಈ ಮಳೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಏನೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ಮೀನು ಕೃಷಿಗಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೇಳುಗರೆ, ಈಗ ಪರಿಸರ ಗೀತೆಯನ್ನ ಕೇಳೋಣ.
ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ಬೆಳಗಾದರೆ ಕಸಕಡ್ಡಿ ಮಲಮೂತ್ರ ತೊಳೆಯುವ, ಬೀದಿ ಗುಡಿಸಿ ಚೊಕ್ಕ ಮಾಡು ಮಹಾದೇವ ನಾನು. ಬೆಳಗಾದರೆ ಕಸಕಡ್ಡಿ ಮಲಮೂತ್ರ ತೊಳೆಯುವ, ಬೀದಿ ಗುಡಿಸಿ ಚೊಕ್ಕ ಮಾಡು ಮಹಾದೇವ ನಾನು. ಕೊರಕೆ ಹಿಡಿದು ಫಕೀರನಾದ, ಬೀದಿ ಗುಡಿಸಿ ಭಂಗಿಯಾದ ಗಾಂಧಿ ನಾನು, ಮಹಾತ್ಮ ಗಾಂಧಿ ನಾನು, ಗಾಂಧಿ ನಾನು, ಮಹಾತ್ಮ ಗಾಂಧಿ ನಾನು. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ಗಂಗೆಯು ನಾನು, ಭಂಗಿಯು ನಾನು, ಸಕಲ ರೋಗ ರುಜಿನ ಕೊಳೆ ತೊಳೆಯುವ ಜಲ ಜಂಗಮ ನಾನು, ಜಲ ಜಂಗಮ ನಾನು. ಗಂಗೆಯು ನಾನು, ಭಂಗಿಯು ನಾನು, ಸಕಲ ರೋಗ ರುಜಿನ ಕೊಳೆ ತೊಳೆಯುವ ಜಲ ಜಂಗಮ ನಾನು, ಜಲ ಜಂಗಮ ನಾನು. ಜನರ ಹೊಟ್ಟೆ ಎಂಬ ಕಸದ ತೊಟ್ಟಿ ತುಂಬಿದ, ಮಲಮೂತ್ರ ಕಣ್ಣಿಗೆ ಕಾಣದ ಹಾಗೆ, ನಡೆವ ಕಾಲಿಗೆ ಅದು ಸಿಗದ ಹಾಗೆ. ಕಳೆದು ಹೋಗಲಿ ಶೌಚಾಲಯದಲ್ಲಿ, ಬಯಲಾಗಲಿ ಆಲಯವಾಗಿ. ಕಳೆದು ಹೋಗಲಿ ಶೌಚಾಲಯದಲ್ಲಿ, ಬಯಲಾಗಲಿ ಆಲಯವಾಗಿ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು, ಜಲಗಾರ ನಾನು, ಜಲಗಾರ ನಾನು. ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ, ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ. ನೀರಿಗೆ ಕದನ ಮಾಡುವ ಮಂದಿಗೆ ನೀಯಾಸರೆ, ನೀರಿಗೆ ಕದನ ಮಾಡುವ ಮಂದಿಗೆ ನೀಯಾಸರೆ. ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ, ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ, ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ, ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ. ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ, ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ. ಕೊತ ಕೊತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು, ಕೊತ ಕೊತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು, ಬರಿದಾದ ನೆಲದಲ್ಲಿ ಕುಡಿಯೊಡೆಯುವುದೆಂತೋ, ಬರಿದಾದ ನೆಲದಲ್ಲಿ ಕುಡಿಯೊಡೆಯುವುದೆಂತೋ. ಬಾರು ಕೋಲು ಚಾಟಿಯೇಟು ಹೊರ ಚಿಮ್ಮಿತು ನೆತ್ತರ ದೊಸರು, ಬಾರು ಕೋಲು ಚಾಟಿಯೇಟು ಹೊರ ಚಿಮ್ಮಿತು ನೆತ್ತರ ದೊಸರು. ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ, ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ.
ಬಂಜೆಯಾದಳೋ ಭೂಮಿ ಸೆಲೆತಡಕಿ ತಳ ಹುಗಿದು ಬಂಜೆಯಾದಳೋ ಭೂಮಿ ಸತುವಿರದ ಬೀಜದಿಂದ ಫಸಲು ಬರುವುದೆಂತೋ ಸತುವಿರದ ಬೀಜದಿಂದ ಫಸಲು ಬರುವುದೆಂತೋ ಋತು ಕಟ್ಟಳೆ ತಪ್ಪಿದರದು ಚೆಲ್ಲಿತು ನೆತ್ತರ ದೊಸರು ಋತು ಕಟ್ಟಳೆ ತಪ್ಪಿದರದು ಚೆಲ್ಲಿತು ನೆತ್ತರ ದೊಸರು ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪೂಣಿಸುತ್ತಾ ಮುಡಿಗೇರಿಸಿರುವೆ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.